ಭಾಸ್ಕರ್ ಅವನಿಗೆ ಅವನ ಕಚೇರಿಯ ಮೆಟ್ಗಳ ಮೇಲೆ ನಾವು ಅವಮಾನ ಮಾಡಿದ್ವಿ. ಅವನು ಇಳಿತಿದ್ದಾಗ ಅವತ್ತಿದ್ದಂತ ಪೊಲೀಸರು ಒಂದಷ್ಟು ಮಾನ ಮರ್ಯಾದೆ ಇದ್ರು, ನಮ್ಮ ಮೇಲೆ ಏನು ಸುಳ್ಳು ಕೇಸ್ ಏನು ಹಾಕ್ಲಿಲ್ಲ. ತಗೊಂಡ್ರು, ಡಿಟೈನ್ ಮಾಡ್ಕೊಂಡ್ರು, ಒಳ್ಳೆ ಗಾಡಿಯಲ್ಲಿ ಕರ್ಕೊಂಡು ಹೋದ್ರು, ಒಂದ್ ಕಡೆ ನಿಲ್ಸಿದ್ರು. ಸಂಜೆ 4 ಗಂಟೆಯಲ್ಲಿ ನಿಲ್ಲಿಸಿ ಆಯ್ತು ಅಂತಂದ್ರು. ಇವತ್ತು ಆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ವಿಧಾನಸೌಧದಲ್ಲಿರೋ ಕಳ್ಳರಿಗೆ ರಕ್ಷಣೆ ಕೊಡುವಂತದ್ದು. ಅಲ್ಲಿರೋ ಪೊಲೀಸರು ಮೊನ್ನೆ ನೋಡಿದ್ವಲ್ಲ ನಾವು, JCB ಏನು ಇದು ಏನ್ JCB ಅಲ್ಲ, RCB ಅನ್ನೋ ಮೊದಲು ಯಾರೋ ಹೆಣ್ಮಗಳು JCB ಅಂತ ಇದ್ಲು. ಹಂಗೆ ಆ JCBಗೆ ರಕ್ಷಣೆ ಕೊಡುವಂತ ಜನ ಇವತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತವ್ರು. ಮೊನ್ನೆ ನಮ್ಮವರು ಹೋಗಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಳ್ಳರೆಲ್ಲ ಸೇರ್ಕೊಂಡು ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಅಂತ ಸುಳ್ಳು ಕೇಸು. ಅಂತವ್ರು ಆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ MS ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿರೋದು. ಅವತ್ತಷ್ಟೆಲ್ಲ ಹೋರಾಟ ಆಯ್ತು. ಮನೆಗೆ ಭಾಸ್ಕರ್ ರಾವ್ ಹೋದ. ಇದೇ ಅವಕಾಶವನ್ನ ನೋಡ್ತಾ ಇದ್ದಂತಹ ಕರ್ನಾಟಕದ ಏನು ನಮ್ಮ ಪ್ರಗತಿಪರ ಸಾಹಿತಿಗಳು ಅಂತ ಏನಿದ್ದಾರೆ, ಸಾಮಾಜಿಕ ಚಿಂತಕರು ಅಂತ ಯಾರೆಲ್ಲ ಇದ್ದಾರೆ, ಅವರೆಲ್ಲರ ಡಾರ್ಲಿಂಗು ಯಾರಪ್ಪ? ಸಿದ್ದರಾಮಯ್ಯ. ಏನ್ ಸಿದ್ದರಾಮಯ್ಯನ ಹೊಗಳಿದ್ದು ಅಭಿನವ ದೇವರಾಜ ಅರಸ್ ಅಂತೆ. ದೇವರಾಜ ಅರಸ್ ಎಲ್ಲಿ, ಸಿದ್ದರಾಮಯ್ಯನವರೆಲ್ಲಿ? ಏನೋ ಒಂದು ಗತ್ತು ಗಾಂಭೀರ್ಯ ಇಲ್ಲದಂತ ಸಿದ್ದರಾಮಯ್ಯ. ಸಾಮಾಜಿಕ ನ್ಯಾಯ ನನಗಷ್ಟೇ, ನನಗೆ ನನ್ನ ಜಾತಿಗಾದ್ರೆ ಅದು ನ್ಯಾಯ ಅಲ್ಲಂದ್ರಪ್ಪ. ಇದು ಇವತ್ತಿನ ನಮ್ಮ ಸಾಮಾಜಿಕ ನ್ಯಾಯದ ಪರಿಸ್ಥಿತಿ. ಅದು ಅವರವ್ರ ಜಾತಿಗೆ, ಅದು ದೇವೇಗೌಡ ಇರ್ಲಿ, ಯಡಿಯೂರಪ್ಪ ಇರ್ಲಿ, ಸಿದ್ದರಾಮಯ್ಯ ಇರ್ಲಿ, ಪರಮೇಶ್ವರ್ ಇರ್ಲಿ, ಎಲ್ರು ಇಡೀ ಸರ್ಕಾರದಲ್ಲಿರುವಂತ ಭ್ರಷ್ಟ ಕದೀಮ ಪೊಲೀಸ್ ಅಧಿಕಾರಿಗಳು, ಭ್ರಷ್ಟ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಅವರ ಜಾತಿ ನಾಯಕ ಯಾವನಿದಾನೋ ಅವನ ಬೂಟ್ ನೆಕ್ತಿರ್ತಾನೆ. ಯಾವನೇ ಮಿನಿಸ್ಟರ್ ನೋಡಿ, ಆ ಮಿನಿಸ್ಟರ್ ಯಾವ ಜಾತಿಗೆ ಸೇರಿರ್ತಾನೋ ಅವನ ಜಾತಿಯ ಕಡು ಭ್ರಷ್ಟಾಧಿಕಾರಿಗಳೆಲ್ಲ ಆ ಮಿನಿಸ್ಟರ್ ಹಿಂದೆನೆ ಸುತ್ತಾಡ್ತಿರ್ತಾರೆ. ಯಾವ ತರ ಇದ್ದಾರೆ ಅಂದ್ರೆ, MLAಗಳು ಮಿನಿಸ್ಟರ್ಗಳು ಒಂದಷ್ಟು ಜನ ಹೆಂಗಾಗ್ತಿದ್ರು ಅಂದ್ರೆ, ಅವ್ರ ಪಕ್ಷದ ದೊಡ್ಡ ಮನುಷ್ಯರಿಗೆ IB ನಲ್ಲಿ ಹೆಣ್ಮಕ್ಳನ್ನ ಸಪ್ಲೈ ಮಾಡಿ ಅದ್ರ ಫೋಟೋ ತೆಗೆದು ಬ್ಲಾಕ್ ಮೇಲ್ ಮಾಡಿದಂತವರೆಲ್ಲ ವಿಧಾನಸೌಧದಲ್ಲಿ ಕೂತು ನಮ್ಮ ಮಿನಿಸ್ಟರ್ ಆಗಿದ್ದಾರೆ. ಅದೇ ತನಿಖೆ ಕಲಬುರಗಿನಲ್ಲಿ ಒಬ್ಬ ಇದ್ದ, ಅವನು ಇತ್ತೀಚೆಗೆ ಸತ್ತೋದ. ಅವನು ಏನು ಬಲ ಇಲ್ಲ, ಎಂತದ್ದು ಇಲ್ಲ, ಸರಿಯಾಗಿ ಮಾತಾಡಕ್ ಬರೋದಿಲ್ಲ. ಇವನು ಹೆಂಗೆ ಮಿನಿಸ್ಟರ್ ಆಗ್ತಾನೆ ಅಂತ ನಾವು ತಲೆ ಕೆರ್ಕೊಳ್ತಾ ಇದ್ರೆ ಹೇಳ್ತಾ ಇದ್ರು, ಸಾರ್ ಇವನು ಇಂತ ಪಿಂಪು, ಇವನು ತಲೆ ಹಿಡ್ಕ ಮಿನಿಸ್ಟರ್ಗಳಿಗೆ ದೊಡ್ಡ ಮನುಷ್ಯರೆಲ್ಲ ಬರ್ತಾರಲ್ಲ ಅವ್ರಿಗೆ ಹೆಣ್ಮಕ್ಳನ್ನ ಸಪ್ಲೈ ಮಾಡಿ ಫೋಟೋ ಹಿಡಿದು ಇವನು ಬ್ಲಾಕ್ ಮೇಲ್ ಮಾಡಿ ಮಿನಿಸ್ಟರ್ ಆಗ್ತಾನೆ ಅಂತವ್ರೆ ಇವತ್ತು. ಮುನಿರತ್ನ ಅವನು CMಗಳಿಗೆ, ಮಾಜಿ CMಗಳಿಗೆ ಅವರು ಏಡ್ಸ್ ಟೆಸ್ಟ್ ಮಾಡಿಸ್ರಿ ಅಂತ ಕೇಳ್ತಾ ಇದೀವಿ. ಬಿಜೆಪಿಯಿಂದ ಆಗಿದ್ದವ್ರೆ 2-3 ಮುಖ್ಯಮಂತ್ರಿಗಳು. ಅವ್ರಿಗೆ ಏಡ್ಸ್ ಟೆಸ್ಟ್ ಮಾಡ್ರಯ್ಯ. ಮುನಿರತ್ನ ತಗೊಂಡೋಗಿ ಏಡ್ಸ್ ಇದ್ದಂತ ಹೆಣ್ಮಕ್ಳನ್ನೆಲ್ಲ ಇವ್ರ ಹತ್ರ ಕಳಿಸ್ಬಿಟ್ಟು ಏಡ್ಸ್ ಹಚ್ಬಿಟ್ಟಿದ್ದಾನೆ ಅಂತ. ಅದು ಅವ್ರ ಪಾಪ ಜಾಸ್ತಿ ಓಡಾಡಲ್ಲ ಈಗ. ಮುಖ್ಯಮಂತ್ರಿಗಳೆಲ್ಲ ಕೈ ನೋವು, ಕಾಲು ನೋವು, ಬಾಯಿ ನೋವು. ಅವನೊಬ್ಬ ಚಟಗಾರ ಬೇರೆ, ಒಬ್ಬ ಇಚ್ಕೆ ಪೋಕ್ಸೋ ಕೇಸಲ್ಲಿ ಹಾಕ್ಸ್ಕೊಂಡಿದ್ದಾನೆ. ಪೋಕ್ಸೋನ ಚಿಲ್ಡ್ರನ್ ಪೋಕ್ಸೋ ಅಲ್ವಾ? ಪೋಕ್ಸೋ ಅನ್ನೋದು ಕೊರಿಯನ್ ಒಂದು ಕಂಪನಿ, ಸ್ಟೀಲ್ ಕಂಪನಿ. ಇಂಥವ್ರೆಲ್ಲ ನಾನು ಇದೆಲ್ಲ ಮಾತಾಡಬಾರ್ದು. ನಮ್ಮ ಕುಲನಾಯಕರು ಇದ್ದಾರೆ, ನಾನು ತುಂಬಾ ಗೌರವಿಸುವಂತ 2 ಕುಲನಾಯಕರಲ್ಲಿ ಒಬ್ಬ ಕುಲನಾಯಕರು ಕುವೆಂಪು ಅವ್ರಿಗೆ ಮಾತಾಡಬಾರ್ದು. ಆದ್ರೆ ಅವ್ರು 50 ವರ್ಷದಿಂದನೇ ಹೇಳಿದ್ರು, ಈ ರಾಜಕಾರಣವನ್ನ ಸರಿ ಮಾಡದೆ, ಉಗ್ರ ಕ್ರಾಂತಿಯಿಂದಲಾದ್ರೂ ಇದನ್ನ ಸರಿ ಮಾಡದೆ ಇದ್ರೆ ಏನು ಸರ್ವಾಧಿಕಾರಿಗಳು ದೇಶವನ್ನ ಆಳ್ತಾರೆ ಅಂತ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಹೇಳಬೇಕಾಗಿದೆ. ಆ ಸಿದ್ದರಾಮಯ್ಯ ಪುಣ್ಯಾತ್ಮ ಅಭಿನವ ದೇವರಾಜ ಅರಸು ಟು ಇಮ್ಮಡಿ ದೇವರಾಜ ಅರಸರು, ಏನಪ್ಪ ಇಮ್ಮಡಿ ದೇವರಾಜ ಅರಸರವರು ತಗೊಂಡೋಗಿ ಆ ಲೋಕಾಯುಕ್ತ ಇದೇ ಅವಕಾಶ ಅಂತೇಳಿ ಸರ್ವನಾಶ ಮಾಡಿ ACB ಅನ್ನುವಂತ ಅಲ್ಲಿಲ್ಲದ ಹಾವನ್ನ ಮಾಡಿ, ಇನ್ನೊಬ್ಬ ಅವನ ದೋಸ್ತೊಬ್ಬ ಇದ್ದ, ಅವ್ರ ದೋಸ್ತ ಇನ್ಯಾವನೊಬ್ಬ, ಅವನ್ನ ತಂದು ಲೋಕಾಯುಕ್ತ ಮಾಡ್ಬಿಟ್ಟು ಅವರೇ ತಾನೇ ಮಾಡಿದ ಶೆಟ್ಟಿನ. ಕೊನೆಗೊಬ್ಬ ಹುಡುಗನ ತಲೆ ಕೆಟ್ಟೋಯ್ತು. ಅವ್ನು ನೋಡಿ ಲೋಕಾಯುಕ್ತ ಡಬ್ಬಾ ಲೋಕಾಯುಕ್ತ ಅಂತೇಳಿ ಅವ್ನು ಚಾಕು ತಗೊಂಡೆ ಲೋಕಾಯುಕ್ತಕ್ಕೆ ಹೋಗ್ಬಿಟ್ಟಿದ್ದ. ಇನ್ನು ಜೈಲಲ್ಲಿದ್ದಾನೆ ಅನ್ಸುತ್ತೆ. ಜನ ಕೊನೆಗೆ ಹಿಂಗೆ ಆಗೋದು. ಮಿತಿ ಮೀರಿದ್ರೆ ಏನಾಗುತ್ತೆ ಹೇಳಕ್ ಆಗೋದಿಲ್ಲ. ಇವಾಗ ಅವನು ಶೆಟ್ಟಿ ಅಂತ ಇದ್ದ ಮನುಷ್ಯ ಅಂದ್ರೆ ಪುಣ್ಯಾತ್ಮ, ಅವ್ರ ಮಗನೇ ಇವತ್ತು AG. ಆ ಲೋಕಾಯುಕ್ತ ಆಗಿದ್ದಾಗ ಆನಂದ್ ಅಂತ ಇತ್ತೀಚೆಗೆ ತೀರೋದ್ರು, ಒಳ್ಳೆ ಜಡ್ಜ್ ಆಗಿದ್ರು, ಉಪಲೋಕಾಯುಕ್ತ ಆಗಿದ್ರು. ಒಂದು ದಿವಸ ಏನ್ರಿ ಉಪಲೋಕಾಯುಕ್ತರೆ, ಮೈ ಬ್ರದರ್, ಜಡ್ಜ್ಗಳೆಲ್ಲ ಬ್ರದರ್ ಅಂತ ಅವ್ರ ಇದ್ರಲ್ಲಿ ಲೆಟ್ಸ್ ಹ್ಯಾವ್ ಎ ಕಪ್ ಆಫ್ ಕಾಫಿ ಅಂತ ಒಂದ್ ದಿವಸ ಮೀಟಿಂಗ್ ಮಾಡಿರ್ಲಿಲ್ವಂತೆ. ಅಂತ ಅಯೋಗ್ಯರೆಲ್ಲ ನಮ್ಮ ಲೋಕಾಯುಕ್ತರು. ಇವಾಗಿರೋ ಲೋಕಾಯುಕ್ತರ ಬಗ್ಗೆನೂ ಹಲವಾರು ದೂರುಗಳಿದೆ, ನಾವು ಅದನ್ನ ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಇಟ್ಕೊಳ್ಳೋಣ. ಇವತ್ತು ಮತ್ತೆ 10 ವರ್ಷಗಳಿಂದ ನಡೆದಂತ ಆ ಸೋನಿಯಾ ನಾರಂಗ್ ಅನ್ನುವಂತಹ ವ್ಯಕ್ತಿ ಪಾಪ ಆಫೀಸರ್ ಇವತ್ತು ರಾಜ್ಯದಲ್ಲಿಲ್ಲ. ನಮ್ಗೆ ಈ ಕರ್ನಾಟಕದ ಕಥೆನೇ ಬೇಡ. ಈ ರಾಜಕಾರಣಿಗಳು ನಮ್ಮನ್ನ ಗುಲಾಮರಾಗಿಟ್ಕೊಳ್ತಾರೆ, ಅವ್ರಿಗೆ ನಾವು ಬೂಟ್ ಹೊರಿಸ್ಬೇಕು, ಇದ್ರ ಬೇಡವೇ ಬೇಡ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕ ಕೇಡರ್ನ ಅಧಿಕಾರಿ
ಒಳ್ಳೆ ಅಧಿಕಾರಿಗಳೆಲ್ಲ ಇವತ್ತು ಹಾಗೇನೆ ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಏಕಲವ್ಯನ ಕಥೆಯಲ್ಲಿ ಏನ್ ಬರ್ತಾ ಇತ್ತಪ್ಪ, ಮಗ ಏನು ನಿನ್ನ ವಿದ್ಯಾಭ್ಯಾಸದ ಗುರಿ ಅಂತ ಅಮ್ಮ ಕೇಳಿದ್ರೆ ಏಕಲವ್ಯ ಏನ್ ಹೇಳ್ದ ಕೇಳಿದಿರೇನ? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ವಿದ್ಯಾಭ್ಯಾಸದ ಗುರಿ. ಓದಿಲ್ವೇನ್ರ ಯಾವ ಪುಸ್ತಕದಲ್ಲಿ? ಏನು ಎಲ್ಲರೂ ನೀವು ಈ KPSC ಬರೀತಾರಲ್ಲ ಕಾಪಿ ಹೊಡ್ಕೊಂಡು, ಅಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿನೇ ಆ ಮಗನ ಆನ್ಸರ್ ಶೀಟ್ ಕಿತ್ಕೊಂಡ್ಬಿಟ್ಟು ಇವರೇ ಬರ್ದಿರೋದನ್ನ ಸೇರಿಸಿ ಪಾಸ್ ಮಾಡಿಸಿ ಅವನ್ನ KS IAS ಮಾಡಿದ್ರು ಅಂತ AK ಸುಬ್ಬಯ್ಯ ಹೇಳ್ತಾ ಇದ್ರು. ಹಂಗೆ ನೀವೇನಾದ್ರೂ ದೊಡ್ಡ ಮನುಷ್ಯನ ಅಪ್ಪಂದ್ರೆ ಹೊಂದಿದ್ದೀರಾ? ಏಕಲವ್ಯ ಹೇಳ್ತಾ ಇದ್ದು ಕೇಳಿಲ್ವ? 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಪಾಠ ಇತ್ತು ನಮಗೆ 50 ವರ್ಷಗಳ ಹಿಂದೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ವಿದ್ಯಾಭ್ಯಾಸದ ಗುರಿ ಅಂತ. ಇವತ್ತು ನಮ್ಮ ಒಳ್ಳೆಯ ಅಧಿಕಾರಿಗಳಿಗೆ ಇವತ್ತು ನಮ್ಮ ಸರ್ಕಾರದಲ್ಲೂ ಒಂದು ನೀತಿ ಇದೆ, ಪ್ರಾಮಾಣಿಕರಿಗೆ ಶಿಕ್ಷೆ, ಭ್ರಷ್ಟರಿಗೆ ರಕ್ಷೆ ಅಂತ. ಅದು ನಮ್ಮ ಆಡಳಿತದ ಗುರಿ, ಧ್ಯೇಯವಾಕ್ಯ. ಈ ತರದ ಸ್ಥಿತಿ ಇದೆ ಇವತ್ತು. ಅವರು ಸೋನಿಯಾ ನಾರಾಯಣ್ ತರದ ಅಧಿಕಾರಿಗಳಿಲ್ಲ. ಇನ್ನೊಬ್ಬ ಇದ್ದ, ಅದೇ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಮೇಲೆ ಕೇಸ್ ಹಾಕಿದ್ದೆ, ಲೋಕಾಯುಕ್ತದಲ್ಲಿನೇ. ಅದೇ ಸಂದರ್ಭದಲ್ಲಿ ಒಬ್ಬ ಕಳ್ಳ SP ಏನ್ ಇವನು ಜೋಶಿ ಇದ್ದಾನೆ, ಅದೇ ಜಾಗದಲ್ಲಿ ಇದ್ದ. ಮಧುಕರ್ ಶೆಟ್ಟಿ, ಸೋನಿಯಾ ನಾರಾಯಣ್ ಅವರೆಲ್ಲ ಇದ್ದಂತ ಜಾಗದಲ್ಲಿ. ಅವನ ಹೆಸರೇನು ಅಯ್ಯಪ್ಪನ ಅಥವಾ ಏನೋ ಇತ್ತು ಅವನ ಹೆಸರು. ಅವನಿಗೆ ಪಕ್ಕದಲ್ಲಿ ಯಾವ್ದೋ ಒಂದು IAS ಆಫೀಸರ್ ಬಗ್ಗೆ ತನಿಖೆಗೆ ಅಂತ ದೂರು ಕೊಟ್ರೆ ಅವನು ಕಳ್ಳ ಖದೀಮ ತಕ್ಷಣ ಅವನ IAS ಆಫೀಸರ್ಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಂತೆ. ಪತ್ರಿಕೆಗಳೆಲ್ಲ ಬಂದಿತ್ತು, ಅಯ್ಯಪ್ಪ ಅಂತ IAS ಆಫೀಸರ್ ಅನ್ಸುತ್ತೆ. ಅವನ IPS ಆಫೀಸರ್ ಅವನೇನೋ ಬಾಯಲ್ಲೇ ಇದೆ. ನಮ್ಮ ಆ ಸೋಮಣ್ಣನ ವಿರುದ್ಧ ನಾನು ಹಾಕಿದಂತ ಕೇಸಲ್ಲ ಅವನೇ SP ಅವನೇ ಬರೆದಿದ್ದು. ಆಮೇಲೆ ಅವರು ಪುಣ್ಯಾತ್ಮರು ಏನು ಸುಧೀಂದ್ರ ರಾವ್ ಅದನ್ನ ಒಗದಾಕಿ ಇನ್ನೊಂದ್ಸಲ ತನಿಖೆ ಮಾಡ್ರಿ ಅಂತ ಹೇಳಿದ್ಮೇಲೆ ಇನ್ನೊಬ್ಬ ಪ್ರಸನ್ನ ರಾಜು ಅಂತ ಒಬ್ಬ ಒಳ್ಳೆ ಅಧಿಕಾರಿ, ಅವರು ಇವತ್ತು ಸರ್ಕಾರದಲ್ಲಿಲ್ಲ. ಅವರು ಒಳ್ಳೆ ಪೊಲೀಸ್ ಆಫೀಸರ್. ಅವರು DYSP ಆಗಿ ಯಡಿಯೂರಪ್ಪ ಸೋಮಣ್ಣ ಮಾಡಿದ ಅಕ್ರಮಗಳನ್ನೆಲ್ಲ ಫೈಲ್ ಮಾಡಿ ಕೊಟ್ರು. ಅದನ್ನು ಸುಮ್ಮನೆ ನಾಮಕಾವಸ್ಥೆಗೆ ಬಿ ರಿಪೋರ್ಟ್ ಅಂತ ಹಾಕೊಟ್ರು. ಸುಧೀಂದ್ರ ರಾವ್ ಅದನ್ನ ಬಿ ರಿಪೋರ್ಟ್ ವಜಾ ಮಾಡಿ ಕೇಸ್ ಹಾಕ್ರು. ಏನೇನೋ ಆಯ್ತು, ಅದು ಇನ್ನೊಂದು ಕತೆ ಇರ್ಲಿ, ಆ ವಿಚಾರಕ್ಕಲ್ಲ. ಈ ತರದವರೆಲ್ಲ ಲೋಕಾಯುಕ್ತದಲ್ಲಿ ಇದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋದು ಅಂದ್ರೆ ನಮ್ಮ ಸುರೇಶ್ ಅಂತ ಒಬ್ರು ಇದಾರಲ್ಲ ಹೋರಾಟಗಾರ, ನಮ್ಮ ಜೊತೆಗೆ ಇರ್ತಾರಲ್ಲ, ಯಾವ್ಲಟ್ಟೆ ಲೋಕಾಯುಕ್ತಕ್ಕೆ ಕೊಡ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದ್ರೆ ಗಿರಾಕಿ ಹಿಡಿದು ಕೊಟ್ಟಂಗೆ ಅಂತ ಎಲ್ಲರ ಮುಂದೆ ಹೇಳ್ತಿರ್ತಾರೆ ಅಲ್ಲೇನ್ರಪ್ಪ. ಅದೇ ತಾನೇ ಇವತ್ತು ಆಗಿರೋದು. ಇವತ್ತು ಇದನ್ನೆಲ್ಲ ನೋಡ್ಕೊಂಡು ನಮ್ಮ ರಾಜ್ಯದ ವಿರೋಧ ಪಕ್ಷಗಳ ಮುಖಂಡರುಗಳು ಏನು ಆಕ್ರೋಶದಿಂದ ಮಾತಾಡ್ತಾ ಇದಾರಲ್ವಾ. ವಿಜಯೇಂದ್ರ, ಕುಮಾರಸ್ವಾಮಿ ಮಗ ನಿಖಿಲ್ ದೇಶ ಸಂಚಾರ ಹೋಗಿದ್ದಾರೆ ಅಲ್ವೇನ್ರಪ್ಪ. ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಕಟ್ಟೋಣ ಅಂತ, ರಾಜ್ಯನ ಉಳಿಸೋಣ ಅಂತ. ಹೌದಾ? ಮಾಡಿದಾರ? ಯಾವ ಒಬ್ಬ MLA ಒಬ್ಬನೇ ಒಬ್ಬ MLA ಮಾತಾಡಿದಾನ ಈ ವಿಚಾರವಾಗಿ? ಏನ್ರಯ್ಯ ಹಿಂಗಾಗ್ಬಿಟ್ಟಿದೆ ಲೋಕಾಯುಕ್ತ, ಸರಿ ಮಾಡೋಣ, ಮುಂದಿನ ಅಧಿವೇಶನದಲ್ಲಿ ನಾನು ಮಾತನಾಡ್ತೀನಿ, ಅಷ್ಟೊತ್ತಿಗೆ ಇದು ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಬದಲಾವಣೆ ಆಗ್ತಾ ಇತ್ತು. ಯಾವ MLA ಮಿನಿಸ್ಟ್ರಿಗೆ ಬೇಕಾಗಿಲ್ಲ ಇದು ಹೀಗೇನೆ ಲೋಕಾಯುಕ್ತ ಅನ್ನೋದು ನಾಶ ಆಗ್ತಾನೆ ಇರ್ಬೇಕು. ಆದ್ರೆ ನಾವು ಬಾರಿಸ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಲೋಕಾಯುಕ್ತ ಬಿಟ್ಟು ಇನ್ನೆಲ್ಲಿ ಹೋಗ್ಬೇಕು? ಇವತ್ತು ನಮ್ಗೆ ಯಾವನಾದ್ರೂ ಹೇಳಿದ್ರೆ ನಮ್ಗೆ ಇಲ್ಲಿ ಯಾರೋ ಲಂಚ ಕೇಳ್ತಾ ಇದ್ದಾನೆ ಅಂತಂದ್ರೆ ಇದೇ ಲೋಕಾಯುಕ್ತಕ್ಕೆ ಕರ್ಕೊಂಡು ಹೋಗ್ತೀವಿ ನಾವು. KRS ಪಕ್ಷದವ್ರು ಬಂದಿದ್ದಾರೆ, ನಮ್ಗೆ ವಿಶೇಷವಾಗಿ ನಮ್ಮ ಮಂಜುನಾಥ್ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಅವರು ಟ್ರ್ಯಾಪ್ ಮಾಡ್ತಾರೆ, ಟ್ರ್ಯಾಪ್ ಮಾಡಿ ಹಿಡಿದಿದ್ದಾರೆ. ಮೊನ್ನೆ ಅಲ್ಲಿ ಶಿಗ್ಗಾವಲ್ಲಿ ಒಬ್ಬ ಕಡು ಭ್ರಷ್ಟ ರಾಮಕೃಷ್ಣ ಗುಡಿಗೇರಿ ಅಂತ PDO, ಅವನ ಬಗ್ಗೆ ನಾನು 8-9 ತಿಂಗಳಿಂದ ಬರ್ದಿದ್ದೆ, ಮಾತಾಡಿದ್ದೆ ಅಲ್ಲಿ DYSPಗೆ. 8-9 ತಿಂಗಳಾದ್ಮೇಲೆನಾದ್ರೂ ಸದ್ಯ ರೈಡ್ ಮಾಡಿದಾರಲ್ಲ ಇಷ್ಟು. ಅವ್ರು ಏನ್ ಮಾಡ್ತಾರೆ, KRS ಪಕ್ಷದವ್ರು ಬಂದ್ರೆ ಹಿಡಿತಾರೆ, ಬೇರೆಯವ್ರು ಬಂದ್ರೆ ಗಿರಾಕಿ ಅಂದ್ಕೊಳ್ತಾರೆ. ಯಾರೋ ಗಿರಾಕಿ ಹಿಡಿದು ಕೊಟ್ಟಿದ್ದಾರೆ. ಈ ತರ ಎಲ್ಲ ಬದಲಾಗಬೇಕು. ಇಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕು. ನಮ್ದು ಬಹಳ ಸುದೀರ್ಘವಾದ ಹೋರಾಟ ಇದು, ಸಣ್ಣ ಪುಟ್ಟ ವಿಚಾರಕ್ಕಲ್ಲ. ಜನರನ್ನ ನಾವು ಮೊದಲು ಸರಿ ಮಾಡಬೇಕು, ಜನರನ್ನ ನಾವು ನ್ಯಾಯವಂತರನ್ನಾಗಿ ಮಾಡಬೇಕು. ಇಲ್ಲಾಂದ್ರೆ ಪ್ರಜಾಪ್ರಭುತ್ವದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಇವತ್ತು ಇಬ್ರು ಉಪಲೋಕಾಯುಕ್ತರು ಮೊನ್ನೆ ಹೀಗೇನೆ ಫಣೀಂದ್ರ ಮತ್ತೆ ವೀರಪ್ಪ ಅಂತ ಅವರಿಬ್ರು ಇದ್ದುದ್ರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕಾಣುವಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೋಗಿ ನಾವು KRS ಪಕ್ಷದಿಂದ ಖುದ್ದಾಗಿ ಹೋಗಿ ನಿಯೋಗ ಹೋಗಿ ಧನ್ಯವಾದಗಳನ್ನ ಹೇಳಿ ಬಂದ್ವಿ. ಇದಕ್ಕಿಂತ ಇನ್ನೇನಪ್ಪ ಮಾಡೋದು? ಖುದ್ದಾಗಿ ಹೋಗಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಖುದ್ದಾಗಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸರ್ವಿಸ್ ಅಂತ ಹೇಳಿ ಬಂದ್ವಿ. ಲೋಕಾಯುಕ್ತರ ಹತ್ರ ಹೋಗ್ಬೇಕು ಅಂತಿಲ್ಲ, ಯಾಕಂದ್ರೆ ಲೋಕಾಯುಕ್ತರ ಏನು ಕಳೆದು ಕಟ್ಟೆ ಹಾಕಿದ್ ನಮ್ಗೇನು ಕಾಣಿಸಿಲ್ಲ. ಆದ್ರೆ ಇವತ್ತು ಅವ್ರಿಗೆ ಒಂದು ಪತ್ರ ಕೊಡ್ತಾ ಇದೀವಿ. ನೋಡಿ ಸ್ವಾಮಿ, ಇಷ್ಟೆಲ್ಲ ಅಮೇಧ್ಯ ಬಿದ್ದಿದೆ, ಚೆಲ್ಲಾಡ್ತಾ ಇದೆ ಲೋಕಾಯುಕ್ತ ಕಚೇರಿಲಿ. ಒಳಗೆ ಬಂದ್ರೆ ಮೂಗಿಡ್ಕೊಂಡು ಬರ್ಬೇಕು. ಮೂಗಿಡ್ಕೊಂಡು ಬಂದ್ರು ಬಾಯಲ್ಲಿ ಅದೇ ತಾನೆ, ಮೂಗಲ್ಲಿ
ವಾಸನೆ ಬರದೇ ಇರ್ಬೋದು, ಬಾಯಲ್ಲಿ ಹೋಗಲ್ವಾ? ಆ ಗಲೀಜಿದೆ. ದಿವಸ ಹೆಂಗ್ ಬದುಕ್ತಾ ಇದ್ದೀರಾ ನೀವು? ಇಲ್ಲಿ ಹೆಂಗ್ ಕೆಲಸ ಮಾಡ್ತಾ ಇದ್ದೀರಾ? ಇಂಥ ಹಲ್ಕಗಳು, ಲೋಫರ್ಗಳು, ಲುಚ್ಚಾಗಳು. ಅವನು ಏನೋ ಜೋಶಿ, ಏನ್ ಜೋಶಿ? ಶ್ರೀನಾಥ ಜೋಶಿ. ಯಾವ ಪಾಪ ಅವರಪ್ಪನ ಹೆಸರು ಯಾಕೆ? ಅವರಪ್ಪ ಏನ್ ಮಾಡಿ? ಶ್ರೀನಾಥ್ ಜೋಶಿ ಅನ್ನುವಂತ ಒಬ್ಬ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇವರೇ ಹೇಳ್ಕೊಟ್ಬಿಡ್ತಾರೆ. ಅವನು ಪರಾರಿ ಕುಮಾರ್ ಹೇಳ್ಕೊಟ್ಟಂಗೆ ಲೋಕಾಯುಕ್ತ ಅವನ ಅಧೀನದಲ್ಲಿರುವಂತವ್ರೇನೆ, ಸರ್ ನಿಮ್ ಮನೆಗೆ ಬರ್ತಾ ಇದೀವಿ, ರೇಡ್ ಮಾಡ್ತಾ ಇದೀವಿ, ನೀವು ಎಲ್ಲಾದ್ರೂ ಬಚ್ಚಿಟ್ಕೊಂಡ್ಬಿಡಿ ಸರ್. ಬಚ್ಚಿಟ್ಕೊಳ್ಳೋದು ಪರವಾಗಿಲ್ಲ, ನಾವು ನೀವಿಲ್ಲ ಅಂತ ಬರೀತೀವಿ ಅಲ್ವೇನ್ರಪ್ಪ? ಇವಾಗ ಅವ್ನ ಮನೆಗೆ ಹೋದಾಗ ಶ್ರೀನಾಥ್ ಜೋಶಿ ಇಲ್ಲ ಅನ್ನೋದಕ್ಕೆ ಏನ್ ಸಾಕ್ಷ್ಯ? ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ಮನೆಗೆ ತನಿಖೆ ಮಾಡಕ್ ಹೋಗಿದ್ವಿ, ರೇಡ್ ಮಾಡಕ್ ಹೋಗಿದ್ವಿ, ಎಲ್ಲ ಮಾಡಿದ್ವಿ, ಅವನು ಮನೇಲಿ ಇರ್ಲಿಲ್ಲ, ಹುಡುಕ್ತಾ ಇದೀವಿ ಅಂತ. ಅವನು ಮನೆಯಲ್ಲಿಲ್ಲ ಅನ್ನೋದಕ್ಕೆ ಏನು ವಿಡಿಯೋ ಆಗಿದೆಯಾ? ತೋರಿಸಿದಾರೆ ಇವರು? ಏನಾದ್ರು ಪಾರದರ್ಶಕವಾಗಿ ಮಾಡಿದಾರಾ? ಎಲ್ಲ ನಾಟಕ. ಅದ್ ಹೆಂಗೋ ಆಚೆಗೆ ಬಂದ್ಬಿಟ್ಟಿದೆ. ಏನು ಪ್ರೂಫ್ ಸಿಕ್ಕಿಲ್ಲ ಅಂತ ಹೇಳ್ತಿದಾರಂತೆ. ಹೇಗೆ ಆಚೆಗೆ ಬಂದ್ಬಿಟ್ಟಿದೆ. ಒಂದೆರಡು ದಿವಸ ಮಾಧ್ಯಮಗಳೆಲ್ಲ ಇರೋ ತನಕ ಇರುತ್ತೆ. ನಾಳೆಗೆ ಇನ್ನೊಂದು ಯಾವ್ದೋ ಬಂತು ಅಂದ್ರೆ ಮಾಧ್ಯಮದವರು ಇದನ್ನ ಬಿಟ್ಬಿಟ್ಟು ಅಲ್ಲಿ ಇನ್ನೊಂದು ತಗೊಳ್ತಾರೆ. ಏನಾದ್ರು ಚರ್ಚೆ ಆಗ್ತಿದ್ ನಾನು ನೋಡಿಲ್ಲ. ಮನೇಲಿ ಯಾವ್ದು ಚಾನೆಲ್ಗಳಿಲ್ಲ. ಪೇಪರ್ಗಳಲ್ಲೂ ಒಂದ್ 2-3 ದಿವಸ ಆದ್ಮೇಲೆ ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಿದ್ದು ನೋಡ್ತಿದ್ದೀನಪ್ಪ. ಇಂಥ ಗಂಭೀರವಾದ ವಿಚಾರ ಇದೆ. ಇವನು ಒಂದು ಕತೆ, ಬೀರ್ಬಲ್ ಒಂದು ಅಕ್ಬರ್ಂದು ಗೊತ್ತಲ್ಲ. ಅಕ್ಬರ್ ಮತ್ತೆ ಅವನು ಬುದ್ಧಿವಂತ, ಬೀರ್ಬಲ್ ಬುದ್ಧಿವಂತ, ಆದ್ರೆ ಒಬ್ರಿಗೊಬ್ರು ಟ್ಯಾಂಕ್ ಕೊಟ್ಕೊಳ್ಳೋದು ಜಾಸ್ತಿ. ಒಂದ್ ದಿವಸ ಹೋಗ್ತಿರೋವಾಗ ಅಕ್ಬರ್ ಬೀರ್ಬಲ್ಗೆ ಹೇಳ್ತಾನಂತೆ, ಬೀರ್ಬಲ್ ರಾತ್ರಿ ಒಂದು ಕತೆ ಒಂದು ಇದು ಬಂದಿತ್ತಯ್ಯ ನನಗೆ ಕನಸು. ನಾನು ನೀನು ಇಬ್ರು ಹೋಗ್ತಾ ಇದ್ವಿ, ಒಂದ್ ಕಡೆ ತಿಪ್ಪೆ, ಗಲೀಜು ತಿಪ್ಪೆ ಇತ್ತು, ಕಕ್ಕಸ್ ಇರುವಂತದ್ದು, ಇನ್ನೊಂದು ಕಡೆ ಜೇನ್ ತುಪ್ಪ ಇರುವಂತದ್ದು ಇತ್ತು. ನಾನ್ ನೋಡ್ತೀನಿ, ನಾನು ಜೇನ್ ತುಪ್ಪದಲ್ಲಿ ಬಿದ್ಬಿಟ್ಟಿದ್ದೀನಿ, ನೀನ್ ತಿಪ್ಪೆನಲ್ಲಿ ಬಿದ್ಬಿಟ್ಟಿದೀಯಾ, ಹಿಂದೆ ಕನಸು ಅಂತ. ಇವನು ಬೀರ್ಬಲ್ ಹೇಳ್ಬೇಕಾ? ಯೋಚನೆ ಮಾಡ್ದ. ಹೌದು ಜಹಾಂಪನ, ನನಗೂ ಬಂದಿತ್ತು ಕನಸು, ನನಗಿನ್ ಸ್ವಲ್ಪ ಮುಂದಕ್ಕೆ ಹೋಯ್ತು. ನಾನು ಆದ್ಮೇಲೆ ನಂದ್ರಲ್ಲಿ ಏನಾಯ್ತು ಗೊತ್ತಾ? ಅದಾದ್ಮೇಲೆ ನಾವಿಬ್ರು ಎದ್ದು ಬಂದ್ವಿ. ನಾನು ನಿಮ್ಮನ್ನ ನೆಕ್ತಾ ಇದ್ದೆ, ನೀವು ನಮ್ಮನ್ನ ನೆಕ್ತಾ ಇದ್ರಿ. ಇವತ್ತು JCB ಪಾರ್ಟಿಗಳು ಅಲ್ವೇನಪ್ಪ, ಮೂವರೂ ಬಿದ್ದಿರೋದು ಕಕ್ಕಸಲ್ಲೇ. ಆಮೇಲೆ ಎದ್ಬಿಟ್ಟು ಒಬ್ಬರೊಬ್ರು ನೆಕ್ತಾ ಇದ್ದಾರೆ. ಅದನ್ನ ಮಾಧ್ಯಮದಲ್ಲಿ ಅದೇನೆ ಪೇಪರ್ ತೆಗೆದು ನೋಡಿ, ಟಿವಿ ತೆಗೆದು ನೋಡಿ. ಇವನು ಅವನ್ ಕಕ್ಕಸ್ ತೆಕ್ಕೋದು, ಅವನು ಇವನ್ ಕಕ್ಕಸ್ ತೆಕ್ಕೋದನ್ನೇ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದಾರೆ. ಇಲ್ವಾ ಸರ್? ಏನಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರ? ಪೊಲೀಸರಿಗೆ ಗೊತ್ತು. ಮಾಧ್ಯಮದವ್ರು ಏನಾದ್ರು ಜನಪರವಾದಂತ ವಿಚಾರ ತಗೊಂಡು ಚರ್ಚೆ ಮಾಡ್ತಾ ಇದಾರೆ ಅಂದ್ರಪ್ಪ. ಇವತ್ತು ನಾವಿಲ್ಲಿದ್ದೀವಿ. ಯಾವ ಪುಣ್ಯಾತ್ಮರು ಇದು ಯಾರೋ ಒಬ್ರು ಬಂದ್ಬಿಟ್ಟಿದ್ದಾರೆ, ಯಾವ ಮಾಧ್ಯಮದವ್ರು ಅಂತೂ ಗೊತ್ತಿಲ್ಲ. ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಲೋಫರ್ಗಳು ಯಾವನಾದ್ರು ದುಡ್ಡು ಕೊಟ್ಟರೆ ಅವ್ರದ್ದು ವರದಿ ಮಾಡಕ್ ಹೋಗ್ತಾರೆ. ರಾಜ್ಯಾದ್ಯಂತ ಇದೊಂದು ಸಮಸ್ಯೆ ಇದೆ. ಅದಕ್ಕೆ ನಾವು ನಮ್ಮದೇ ಆದಂತ ಕಟ್ಕೊಂಡಿದ್ದೀವಿ. ಏನ್ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದೀವಿ. ಪ್ರಾಮಾಣಿಕವಾಗಿ ನೀವಿದ್ರೆ ವರದಿ ಮಾಡ್ತೀರಾ, ಇಲ್ಲ ಅಂದ್ರೆ ಈ ಸಮಾಜದಲ್ಲಿರುವಂತ ಕಕ್ಕಸನ್ನ ನೀವು ನೆಕ್ತೀರಾ ಅಷ್ಟೇ. ನಾವಂತೂ ನಮ್ಮ ಕಕ್ಕಸನ್ ಗೊತ್ತಾಗಿದೆ, ಉಪವಾಸ ಆದ್ರೂ ಇರ್ತೀವಿ, ನೆಕ್ಕಕ್ ಹೋಗಲ್ಲ. ಇವತ್ತು ಕುಮಾರಸ್ವಾಮಿ ಸಿದ್ದರಾಮಯ್ಯ ನೆಕ್ಕೋದ್ ತೋರಿಸೋದು ಹೇಳಿದ್ರೆ, ಅದೇ ಏನು ನೆಕ್ಕೋದಂದ್ರೆ ಅವನು ಅವ್ರ ಅಲ್ಕ ಕೆಲಸ ಹೇಳಿದ್ರೆ ಅದನ್ನ ವರದಿ ಮಾಡ್ತಾರೆ. ಇವ್ರ ಅಲ್ಕ ಕೆಲಸ ಹೇಳ್ತಾರೆ, ಇವ್ರ ಅಲ್ಕ ಕೆಲಸ ಹೇಳ್ತಾರೆ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಒಂದು ದೊಡ್ಡ ಘೋಷಣೆ, ಈ ಟೈಮಲ್ಲಿ ನಾನು MLA ಆಗಿರ್ಬೇಕಾಗಿತ್ತು, ಸದನದಲ್ಲಿ ಮಾತಾಡ್ತಿದ್ದೆ. ಯಾಕೆ ಸ್ವಾಮಿ, ನಿಮ್ ಈ ತರ 18-20 MLA ಇದ್ದಾರೆ, ಅವ್ರಿಗೆ ನಾವು ಮಾತಾಡೋ ಯೋಗ್ಯತೆ ಇಲ್ವಾ? ನೀ ಮಾತ್ರ ಮಾತಾಡ್ಬೇಕಾ? ನಿಮ್ಮ ಜಂಟಿ ಪಕ್ಷದ ಅಧ್ಯಕ್ಷ ಇದಾನಲ್ಲ, ಅವನು ಮಾತಾಡೋ ಯೋಗ್ಯತೆ ಇಲ್ವಾ? ನೀವೇ ಇರ್ಬೇಕಾ? ದಾಸಪ್ಪ ನೋಡಿ, ಇವ್ರಿಗೆ ಇರಲ್ಲ. ಅವ್ರ ಅಣ್ಣ ಯಾರು ಬೇಡ, ಅವ್ರ ಅಣ್ಣ ಇಲ್ವಾ? ತನ್ನ ಹೆಂಡತಿಯ ನೆಂಟರನ್ನ ರೇಪ್ ಮಾಡಿದಂತ ಅಣ್ಣ ಮಾತಾಡೋದ್ ಬೇಡವಾ? ಮಾತಾಡೋದ್ ಬೇಡವೇನ್ರಪ್ಪ? ಇವರೇ ಮಾತಾಡ್ಬೇಕಂತೆ. ಇವಾಗ ಅಲ್ಲೆಲ್ಲೋ ಕೆಲಸ ಇದೆ ಇವಾಗ ಕೇಂದ್ರದಲ್ಲಿ, ಅದನ್ನ ಬಿಟ್ಬಿಟ್ಟು ಇಲ್ಲಿ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ನೀನ್ ಇಂಥ ಭ್ರಷ್ಟ, DK ಶಿವಕುಮಾರ್ ಇಂಥ ಭ್ರಷ್ಟ, ನೀವೇ ಹೇಳ್ಬೇಕಾ? ಬೇರೆ ನೀವು ಹೇಳಿದ್ರೆ ಅದ್ ನೈತಿಕತೆ ಇದೆಯಾ? ಇದೇನ್ರಪ್ಪ? ಸಿದ್ದರಾಮಯ್ಯ ಕುಮಾರಸ್ವಾಮಿ ಭ್ರಷ್ಟಾಚಾರದ ಬಗ್ಗೆ, ಕುಮಾರಸ್ವಾಮಿ ಯಡಿಯೂರಪ್ಪನ ಭ್ರಷ್ಟಾಚಾರದ ಬಗ್ಗೆ, ಯಡಿಯೂರಪ್ಪ ಸಿದ್ದರಾಮಯ್ಯನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರೆ ಯಾರಿಗೆ ಯಾವ ನೈತಿಕತೆ ಇದೆ? 2 ಕೋಟಿ ಕೊಟ್ರೆ ಕೇಂದ್ರದಲ್ಲಿ ಬಿಜೆಪಿಯವರು ಇಲ್ಲಿ ಯಾವನ ಬೇಕಾದ್ರೂ MP CM ಮಾಡ್ತಾರೆ ಅಂತ ಬಿಜೆಪಿಯವರೇ ಹೇಳ್ತಾ ಇದ್ರು ಅಲ್ವೇನ್ರಣ್ಣ? ಇವತ್ತು ಇದು ಅಷ್ಟೇ. ಸಿದ್ದರಾಮಯ್ಯ ಸಮಯಕ್ಕೆ ಸರಿಯಾಗಿ ನಡೀತಾ ಇರುತ್ತೆ. ATM ಕರ್ನಾಟಕ ಒಂದು ATM ಕಾಂಗ್ರೆಸ್ ಪಕ್ಷಕ್ಕೆ. ಸುಮ್ಮನೆ ಕೊನೆಯಲ್ಲಿ ಒಂದು ಮೊನ್ನೆ ಮೈಸೂರಲ್ಲಿ ಹೇಳಿದನ್ನ ಹೇಳಿ ಮಾತು ಮುಗಿಸ್ತೀನಿ. ಇವರೆಲ್ಲ ಎಂತ ಕಡು ಭ್ರಷ್ಟರು, ನೀಚರು. ಅದ್ರಲ್ಲೂ ನಮ್ಮ ಇವತ್ತು ಸಾಹಿತಿಗಳು ಅಂದ್ಕೊಂಡು ಪತ್ರ ಬೇರೆ ಅಂದ್ಕೊಂಡು ಸಿದ್ದರಾಮಯ್ಯನ ಪರ ವಹಿಸ್ಕೊಂಡಿರೋರು ಎಂತ ದ್ರೋಹಿಗಳು ಅಂದ್ರೆ, ಜನದ್ರೋಹಿಗಳು ಅಂದ್ರೆ ಎಲ್ಲ. ಇವಾಗ ಒಂದು ಕೆಂಪು, ಒಂದು ಇದೇ ತರದ ಒಂದು ಕೆಂಪು ಬುಕ್ ಹಿಡ್ಕೊಂಡು ಓಡಾಡ್ತಿರೋದು ಯಾರಣ್ಣ? ರಾಹುಲ್ ಗಾಂಧಿ. ಏನದು ಕೆಂಪು ಪುಸ್ತಕ? ಸಂವಿಧಾನ ಅಂತ. ಆ ಸಂವಿಧಾನದಲ್ಲೇ ಅಳಕಾಗಿದೆ. ನಾವು
ಅಧಿಕಾರ ವಿಕೇಂದ್ರೀಕರಣವನ್ನ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಖಾತ್ರಿ ಮಾಡಬೇಕು, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಡೆಸಬೇಕು ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2 ವರ್ಷ ಆಯ್ತು. BBMP ಎಲೆಕ್ಷನ್ ಆಗಿ 5 ವರ್ಷದಿಂದ ಆಗ್ಬೇಕಾಗಿತ್ತು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಾಟಕ ಆಡ್ತೀರೇನ್ರಯ್ಯ ನೀವು? ಏನ್ ಇವರು ಬಹಳ ದೊಡ್ಡ ಮನುಷ್ಯರು, ಬಿಜೆಪಿಗಿಂತ ಭಿನ್ನ ಏನು ಭಿನ್ನನ? ಇವತ್ತು ಇಬ್ರು ಬಾಂಬೆ ಬಾಯ್ಸು ಬಿಜೆಪಿಗೆ ಹೋಗಿದ್ದವರು ಮತ್ತೆ ಸಿದ್ದರಾಮಯ್ಯ ಹತ್ರ ಬಂದಿಲ್ವಾ? ಬಿಜೆಪಿಯಿಂದ ವಜಾ ಆದ್ರು, ಆದ್ರೆ ವಜಾ ಆದ್ರೂ ಅವ್ರ MLA ಇದೆ. ಇವತ್ತು ಯಾರು ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರು ಯಾರ ಗಳಸ್ಯ ಕಂಠಸ್ಯ? ಸಿದ್ದರಾಮಯ್ಯ. ನಾಟಕ ಆಡ್ಕೊಂಡು ನೀವು ನಾವು ಬೇರೆ ಅಂದ್ಕೊಂಡು ಬರೀ ತಿನ್ನೋದಕ್ಕೆ ಅಷ್ಟೇ, ಪಾಲು ಹಂಚ್ಕೊಳ್ಳೋದಿಕ್ಕೆ ಅಷ್ಟೇ ಗಲಾಟೆ. ಹಾಗಾಗಿ ಇದನ್ನೆಲ್ಲ ನಾವು ಈ ಅವಕಾಶವನ್ನ ಬಳಸ್ಕೊಂಡು ಜನರಿಗೆ ಹೇಳ್ತಾ ಇದ್ದೀವಿ, ನೀವು ತಿರುಗಿ ಬೀಳದೆ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ. ಎಲ್ಲಿ ತನಕ ನೀವು ಈ ಅಲ್ಕಾಗಳನ್ನ ಲುಚ್ಚಾಗಳನ್ನ ರಾಜಕಾರಣಿಗಳನ್ನ ಒಪ್ಕೊಂಡು ಅವ್ರು ಕೊಡುವ ಹಣಕ್ಕೆ ಹೆಂಡಕ್ಕೆ ಅಥವಾ ನಮ್ಮ ಜಾತಿಯನ್ನು ಹೊಂದ್ಕೊಂಡು ಅತ್ಯಾಚಾರಿಗಳಿಗೆ ಅಧಮರಿಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇರ್ತೀರೋ ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ. ಬದಲಾಗಿ KRS ಪಕ್ಷ ನಿರಂತರ ಹೋರಾಟ ಮಾಡ್ತಾ ಇದೆ. ನಮಗ್ ಬೇಡವಾ? ನಾನು ನಿಮ್ ಜಾತಿಯವನಲ್ಲ, ನಾವು ನಿಮ್ ಜಾತಿಯವರಲ್ಲ, ನಿಮ್ಗೇನೋ ಹಣ ಹಿಂಡ ಕೊಡಲ್ಲ ಅನ್ಕೊಂಡ್ರು ಬೇರೆ ಇನ್ಯಾರಾದ್ರೂ ಒಳ್ಳೆ ಹೋರಾಟಗಾರಿದ್ರೆ ಅವ್ರಿಗಾದ್ರೂ ಬೆಂಬಲಿಸ್ರಯ್ಯ, ಒಳ್ಳೆಯದನ್ನ ಬೆಂಬಲಿಸಿ, ಒಳ್ಳೆ ಕೆಲಸ ಮಾಡಿ, ಹಣ ಹೆಂಡ ಜಾತಿನ ತೊಲಗಿಸಿ ರಾಜಕಾರಣವನ್ನ ಶುದ್ಧೀಕರಣ ಮಾಡಿ ಆ ಹೋರಾಟದಲ್ಲಿ ನಾವು ಭಾಗ ಮಾಡ್ತಾ ಇದ್ದೀವಿ. ನಮ್ಮನ್ನ ಬೆಂಬಲಿಸಿ, ಬೇರೆ ಆಯ್ಕೆಗಳಿಲ್ಲ ಅಂದಾಗ. ಇಷ್ಟನ್ನು ಹೇಳ್ತಾ ಇವತ್ತು ಪತ್ರ ರೆಡಿ ಮಾಡಿದೀವಿ. BS ಪಾಟೀಲ್ ಅವ್ರಿಗೆ ಮುಖ್ಯ ಲೋಕಾಯುಕ್ತರು, ಉಪಲೋಕಾಯುಕ್ತರಿಬ್ರು ಫಣೀಂದ್ರ ಮತ್ತೆ ವೀರಪ್ಪ ಅವರಿಗೆ ನಮ್ಮ ಪಕ್ಷದ ನಿಯೋಗ ಏನ್ ಹೋಗೋದಾ? ಪೊಲೀಸರನ್ನ ಕರ್ಕೊಂಡು ಹೋಗಲ್ಲ, ಎಲ್ಲರನ್ನು ಏನ್ ಮಾಡೋದ್ರಪ್ಪ? ಹೋಗೋಣವಾ? ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಪೊಲೀಸ್ ನಮ್ಗೊಂದಷ್ಟು ಅವಕಾಶ ಮಾಡ್ಕೊಡ್ತಾರೆ, ಅವ್ರು ಏನಾದ್ರು ಮಾಡ್ಬೋದು. ನಾವು ಹೇಳೇ ಮಾಡೋಣ ಅಲ್ವಾ? ಏನ್ ಅದಕ್ಕೇನಿದು? ನಾವು ಮುತ್ತಿಗೆ ಹಾಕ್ತೀವಿ ಅಂದ್ರೆ ಹಾಕ್ತೀವಿ. ಯಾವಾಗ ಅಂತ ಹೇಳೋದು ಬೇಡ ಅಷ್ಟೇ. ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಇಲ್ಲೇ ಮನೇಲೆ ಬಂದ್ಸಿಟ್ಕೊಂಡ್ಬಿಡ್ತಾರೆ. ಆವಾಗ ಸರ್ಜಿಕಲ್ ಸ್ಟ್ರೈಕ್ ನಾನು 10 ವರ್ಷದಿಂದ ಏನ್ರಯ್ಯ 10 ವರ್ಷದಿಂದ ಒಬ್ಬ ಜುಜುಬಿ ನಾನು ಆವಾಗ ಇವತ್ತಿಗಿಂತ ಅಲ್ವಾ? ಇವತ್ತೆಲ್ಲ ನೀವೆಲ್ಲ ಇದೀರಾ, ಒಂದು ಶಕ್ತಿ ಇದೆ. ಆವತ್ತಿಗೆ ಅಷ್ಟಿರ್ಲಿಲ್ಲ. ಆವತ್ತಿಗೆನೆ ನಾವು ಲೋಕಾಯುಕ್ತ ಗೆರಾವ್ ಆಗ್ದವ್ರು. ಇವತ್ತು ಹಾಕೋದಿಕ್ಕೆ ಕಷ್ಟನ ನಮ್ಗೆ? ನೋಡಿ, ರಾಜ್ಯಾದ್ಯಂತ ಹೋಗಿ ಮಂಗಳಾರತಿ ಮಾಡ್ತಾ ಇಲ್ವಾ? ಭ್ರಷ್ಟಾಚಾರ, ಯಾವನೊಬ್ಬ ಕಡು ಭ್ರಷ್ಟ, ಇವನು ಜೋಶಿ ಬರ್ಲಿ, ಅವನಿಗೂ ಅಷ್ಟೇ. ಲೋಕಾಯುಕ್ತದಲ್ಲಿ ಗಿರಾಕಿಗಳನ್ನ ಹಿಡ್ಕೊಂಡು ಹಲ್ಕಾ ಕೆಲಸ ಮಾಡ್ತಾ ಇದ್ದ ಶ್ರೀನಾಥ್ ಜೋಶಿಗೆ ಜೈ ಅನ್ಬೇಕ್ರಯ್ಯ, ಜೈ. ಏನಂತ ಹೇಳ್ತಾರೆ? ಧಿಕ್ಕಾರ ಅಂತ ಕೂಗಿದ್ರೆ ಕೇಸ್ ಹಾಕ್ತಾರೆ. ಜೈ ಅಂದ್ರೆ ಅವರು ಪುಣ್ಯಾತ್ಮರು ನೋಡ್ತಾ ಇದ್ದೀವಿ. ಭ್ರಷ್ಟ ಲೋಕಾಯುಕ್ತ ರೈಡ್ ಹಾಕಿರೋರಿಗೆ ಸನ್ಮಾನ ಮಾಡಕ್ ಹೋದ್ರೆ ಅವರು ಶಾಲು ಹಾಕ್ಸ್ಕೊಳ್ತಾರೆ, ಹಾರ ಹಾಕ್ಸ್ಕೊಳ್ತಾರೆ, ಪೇಟ ಹಾಕಿಸ್ಕೊಳ್ತಾರೆ. ಮಾನ ಮರ್ಯಾದೆ ಇರೋಣ 4 ದಿವಸ ಆ ಕಡೆ ತಲೆನೇ ಹಾಕಲ್ಲ. ನಾವು ಬರ್ತೀವಿ ಅಂತ ಗೊತ್ತಿದ್ದುಕೊಂಡ್ರು ಹೇಗಿರ್ತಾರೆ ಸನ್ಮಾನ ಮಾಡಿಸ್ಕೊಳಕ್ಕೆ? ಮಾನ ಮರ್ಯಾದೆ ಇದೆಯಾ? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಸೀಟಲ್ಲಿ ಮಾನ ಮರ್ಯಾದೆ ಇರೋರು 10 ದಿವಸ ಆ ಕಡೆ ತಲೆನೇ ಹಾಕ್ತಾರ, ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ. ಇಂಥ ಕೆಲಸ ಹಲ್ಕಾ ಕೆಲಸ ಮಾಡ್ಬಿಟ್ಟಿದೀನಿ, ಮಾನ ಮರ್ಯಾದೆ ಹೋಗಿದೆ ಅಂತ. ಇವ್ರು ಹಂಗಲ್ಲ. ಮಂಗಳಾರತಿ ಅದಕ್ಕೆ ಇವರು ಲೋಕಾಯುಕ್ತದಲ್ಲಿ ಅವನು ಜೋಶಿ, ಅವನಿಗೊಂದು ಮಂಗಳಾರತಿ ಮಾಡ್ಬೇಕು. ಇವತ್ತು ಇನ್ನೆಲ್ಲೋ ನೋಡಿದೆ, ಇನ್ನೊಬ್ಬನ ಯಾವನಿಗೋ ಮಂಗಳಾರತಿ ಮಾಡ್ಬೇಕು ಅನ್ನಿಸ್ತು ನನಗೆ. ಇಲ್ಲಿ ಅದೇನೋ ನಮ್ಮಲ್ಲಿ ಹೇಳ್ತಾರೆ, ಆಗ್ಲೇ ಹೇಳ್ತಾ ಇದ್ರಲ್ಲ ರಘು, ನಮ್ಮ ಉಪಾಧ್ಯಕ್ಷರು, ಅವನ ಹೆಸರು ಹೇಳಿಲ್ಲ, ಅಮೃತ್ ಪಾಲ್ ಅಂತ IPS ಆಫೀಸರ್ ರಿಟೈರ್ಡ್ ಆಗ್ಬಿಟ್ಟಿದ್ದಾನೇನೋ. ಅವನು ನಮ್ಮ DG IGP ಆಗ್ಬಿಡ್ತಾ ಇದ್ದ, ಇಡೀ ರಾಜ್ಯಕ್ಕೆ ನಂಬರ್ 1 ಆಗ್ಬಿಡ್ತಾ ಇದ್ದ. ಅವನು ಹಂಗೆ ಮುಂದುವರೆದಿದ್ರೆ ಅದ್ಯಾವುದೋ SIಗಳನ್ನ ಆಯ್ಕೆ ಮಾಡೋದ್ರಲ್ಲಿ 2 ಕೋಟಿಗೆ ಲೂಟಿ ಹೊಡಿತಾ ಇದ್ದ ಅವನು ಲೋಫರ್. ಅವನ ಜೊತೆ ಒಬ್ಬ DYSP ಶಾಂತಕುಮಾರ್ ಅಂತ, ಅವನು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಪೇಪರ್ ತೆಗೆಯೋದು ಹಾಕೋದು. ಯಾರೋ ಒಬ್ಬ ಈ ದೇಶದ ಮುಖ್ಯಮಂತ್ರಿ ಅಥವಾ ಇನ್ನೇನೋ ಆಗಿದ್ದವನು ತನ್ನ ಮಗನಿಗೆ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ AK ಸುಬ್ಬಯ್ಯ, ಆ ತರಕ್ಕೆ OMR ಶೀಟ್ಗಳನ್ನ ಬದಲಾಯಿಸ್ತಿದ್ನಂತೆ. ಅವನು ಇವತ್ತು ನಮ್ಮ ಪ್ರಾಮಾಣಿಕ ಅನ್ನಲ್ಲ, ನಾನು ಏನ್ ಹೇಳ್ತೀನಿ ಅದು ಜೈ ಅನ್ನಿ. ಕರ್ನಾಟಕದ ಕಡು ಭ್ರಷ್ಟ, ಮಹಾಭ್ರಷ್ಟ, ಲೋಕಾಯುಕ್ತವನ್ನು ನಾಶ ಮಾಡಿ ಜನದ್ರೋಹ ಮಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗಿದೆ. ಸೊ ಈ ಸಿದ್ದರಾಮಯ್ಯನವರ ಸರ್ಕಾರ ಆ SI ನೇಮಕಾತಿಯಲ್ಲಿ ಅಕ್ರಮ ಆಗಿದ್ದಂತ ವ್ಯಕ್ತಿಗಳನ್ನೆಲ್ಲ ಇವತ್ತು ಅವ್ರ ಅಮಾನತ್ತಾಗಿದ್ರು, ತೆರವು ಮಾಡಿ ಅವರನ್ನ ಬಂದ್ರಯ್ಯ, ಬರೀ ನೀವು ಆ ಯಡಿಯೂರಪ್ಪನಿಗೆ ಆ ಬೊಮ್ಮಾಯಿಗೆನ ಏನ್ ಕೊಡೋದು, ನಮಗೂ ವಸಿ ಕೊಡ್ರಯ್ಯ ಅಂತೇಳಿ ಮತ್ತೆ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ.
ಇವ್ರಿಗೆ ಅವ್ರು ಕೊಡೋದ್ರ ಬಗ್ಗೆ ಅಷ್ಟೇ ಹೊಟ್ಟೆ ಕಿಚ್ಚು, ಇವ್ರು ಕೊಡೋರೆಲ್ಲ ಬೇಕು ಇವ್ರಿಗೆ. ಇದಕ್ಕಿಂತ ಯಾರಾದ್ರೂ ಹೇಳ್ತಾರ? ರಾಜ್ಯದ ಮುಖ್ಯಮಂತ್ರಿ ಒಂದು ವ್ಯವಸ್ಥೆ, ವಿರೋಧ ಪಕ್ಷದ ನಾಯಕರುಗಳು, ಈ ಸರ್ಕಾರಿ ಇವೆಲ್ಲ ಪೊಲೀಸರು ರಿಪೋರ್ಟ್ ಮಾಡ್ತಾರೆ. ಯಾವನಾದ್ರೂ ಮಾನ ಮರ್ಯಾದೆ ಇರೋನು ವಿಧಾನಸೌಧದಲ್ಲಿದ್ರೆ ಇದನ್ನ ನಾವು ಬದಲಾಯಿಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ರು, ಇವತ್ತು ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಇವತ್ತು ಇದಾದ ನಂತರ ಲೋಕಾಯುಕ್ತಕ್ಕೆ ಹೋಗಿ ನಾನು ನಮ್ಮ ಪಕ್ಷದ ಮುಖಂಡರಲ್ಲಿ ಕೇಳ್ಕೊಳ್ತೀನಿ, PS ಪಾಟೀಲ್ ಹತ್ರನೂ ಹೋಗಿ, ಈಗಾಗಲೇ ದೀಪಕ್ ಕೇಳಿದಾರಲ್ಲ, 41 ದಿವಸಗಳಾಗಿದೆ ಸ್ವಾಮಿ, ನಮ್ಮ ದೂರಿನ ಮೇಲೆ ಕೋರ್ಟ್ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ, ಇನ್ನು ಆ ತನಿಖೆನೇ ಆರಂಭ ಆಗಿಲ್ಲ. ಏನ್ ನಿಮ್ಮ ಯೋಗ್ಯತೆ, ನಿಮ್ಮ ವ್ಯವಸ್ಥೆ? ಆದರೆ ಕೆಲಸ ಮಾಡಿ, ಇಲ್ಲಾಂದ್ರೆ ತೊಲಗಿ ಅಂತ ಒಂದ್ ಸ್ವಲ್ಪ ಅವ್ರಿಗೆ ಹೇಳೋಣ. ಹೇಳಿ ಬನ್ನಿ. ರಾಜ್ಯಾದ್ಯಂತ ಇವತ್ತು ಎಲ್ಲಾ ಕಡೆ ನಾವು ಒಂದು ಪತ್ರ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಅವ್ರ ಜವಾಬ್ದಾರಿ ನೆನಪಿಸ್ತಾ ಇದೀವಿ. ಸುಧಾರಣೆಗಳು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ 100 ದಾರಿ ಇರುತ್ತೆ. ಸುಧಾರಣೆ ಮಾಡೋದಕ್ಕೆ ಮನಸ್ಸಿಲ್ವೇ ಇವರಿಗೆ? ಈ ಪೊಲೀಸರನ್ನ ಬೇರೆ ಕಡೆ ಲೂಟಿ ಹೊಡೆಯೋದು ಸಾಕಾಗಿದೆ ಅಂದಾಗ ತಂದು ಲೋಕಾಯುಕ್ತಕ್ಕೆ ಹಾಕ್ತಾರೆ. ಅದ್ಯಾವುದೋ ಒಂದು ಗಾದೆ ಇದೆ, ಇವತ್ತು ಎಷ್ಟು ಗಾದೆ ಎಲ್ಲ ಒಂದು ಕತೆ ಕೇಳಿಸ್ಕೊಳ್ಳಿ ಬೇಕಾದ್ರೆ. ಎಷ್ಟು ನೀಚರಾಗ್ಬಿಟ್ಟಿದ್ದಾರೆ ಅಂದ್ರೆ, ಒಬ್ಬ ಕಡು ಭ್ರಷ್ಟ, ಅವನು ಭ್ರಷ್ಟಾಚಾರ ಮಾಡ್ತಾನೆ, ಇವನು ಭ್ರಷ್ಟಾಚಾರ ಲಂಚ ಹೊಡೆಯೋದಿಕ್ಕೆ ಅವಕಾಶ ಇಲ್ಲದಂತಹ ಜಾಗದಲ್ಲಿ ಇವ್ನು ಹಾಕಬೇಕು ಅಂತ ಹೇಳಿ ತಗೊಂಡೋಗಿ ಅವನಿಗೆ ಸಮುದ್ರದಲ್ಲಿ ಅಲೆಗಳನ್ನ ಎಣಿಸೋ ಕೆಲಸ ಕೊಡ್ತಾರಂತೆ. ಅಲೆ ಸಮುದ್ರದ ಮುಂದೆ ಕೂತ್ಕೊಂಡು ಇವ್ನು ಅಲೆ ಎಣಿಸ್ಬೇಕು, ಪ್ರತಿ ದಿವಸ ಇಷ್ಟು ಅಲೆಗಳು ಬಂತು ಅಂತ ಲೆಕ್ಕ ಕೊಡ್ಬೇಕು. ಒಂದೊಂದು ದಿವಸ ನೋಡಿದ್ರೆ ಅವನ ಹತ್ರ ಮತ್ತೆ ದುಡ್ಡು ಹೊಡೆಯೋದಕ್ಕೆ ಶುರು ಮಾಡ್ಬಿಟ್ಟ. ಸಮುದ್ರದಲ್ಲಿ ಅಲೆ ಎಣಿಸೋ ಕೆಲಸ ಮಾಡಿ ಅಂದ್ರೆ ಇವ್ನು ಹೆಂಗ್ ದುಡ್ಡು ಬರ್ತಾ ಇದೆ, ಇವ್ನು ಹೆಂಗೆ ಲಂಚ ಹೊಡಿತಾ ಇದ್ದಾನೆ ಅಂತ ನೋಡಿದ್ರೆ, ಅವನು ಅಲ್ಲಿ ಹೋಗೋ ದೋಣಿಗಳನ್ನೆಲ್ಲ ನಾನು ಅಲೆ ಎಣಿಸ್ತಾ ಇದ್ದೀನಿ, ನಿಂಗೆ ಅಡ್ಡ ಮಾಡ್ತಾ ಇದೆಯಾ, ತೊಂದರೆ ಮಾಡ್ತಾ ಇದೆಯಾ, ನಿನ್ ಲಂಚ ಕೊಡು. ಆ ತರದ ಅಧಿಕಾರಿಗಳು, ಒಬ್ಬೊಬ್ರು ನಮ್ಮ ಪೊಲೀಸ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಎಂತ ಜಾಗಕ್ಕೆ ತಗೊಂಡೋದ್ರು ನೆಕ್ತಾ ನೋಡ್ತಾ ಇರ್ತಾರೆ. ಈ ನಾಯಿಗಳು ನೋಡ್ತಾ ಇರ್ತಾವಲ್ಲ ಆಮೇಲೆ ಎಲ್ಗಿರುತ್ತೆ ಅಂತ, ನಾನು ಗಂಡು ನಾಯಿಗಳಂತೂ ಹುಡುಕ್ತಾ ಇರ್ತವೆ ಎಲ್ಲಿ ಕಾಲೆತ್ತಬೇಕು ಅಂತ. ಹಾಗೆ ಇವ್ರ ಅಧಿಕಾರಿಗಳು ಎಲ್ಲಿ ತಗೊಂಡೋಗಿ ಹಾಕಿದ್ರು ಲಂಚ ಹೊಡೆಯೋದು ಬಿಡ್ತಾ ಇಲ್ಲ. ಇವರಿಗೆ ಬಾರಿಸಿ ಪರಪ್ನಗರ ತುಂಬಿಸಿ ಒಳ್ಳೆ ಅಧಿಕಾರಿಗಳಿಗೆ ಶಕ್ತಿ ಕೊಟ್ರೆ, ಸೋನಿಯಾ ನಾರಂಗು, ಮಧುಕರ್ ಶೆಟ್ಟಿ ತರದವರಿಗೆ ಕೊಟ್ರೆ ಮಾತ್ರ ಇದೇನಾದ್ರು ಬದಲಾವಣೆ ಆಗುತ್ತೆ. ಪಾಪ ಇದ್ದಲ್ಲಿ ದಯಾನಂದ್ ಅವರು ಬೆಂಗಳೂರು ಕಮಿಷನರ್ ಒಳ್ಳೆಯವರಿದ್ರು, ಒಂದಷ್ಟು ಒಳ್ಳೆಯವರಿದ್ರು, ನೋಡ್ತಾ ಇದ್ವಿ, ಒಂದಷ್ಟು ಘನತೆಯಿಂದ ನಡ್ಕೊಳ್ತಾ ಇದ್ರು. ತಡ್ಕೊಳಕ್ಕಾಗಲಿಲ್ಲ ಇವ್ರ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ ತಗೊಂಡೋಗಿ ಅವ್ರದ್ದಲ್ಲದ ತಪ್ಪಿಗೆ ಅವ್ರನ್ನ ಮಾಡಿ, ಇನ್ನೊಬ್ಬ ಯಾವನೋ ದೊಡ್ಡ ಪುಣ್ಯಾತ್ಮ ಅಲ್ಲೆಲ್ಲ ಬಳ್ಳಾರಿನಲ್ಲಿ ಎಲ್ಲ ನುಂಗ್ಕೊಂಡು ಬಂದಿದ್ದ ಸೀಮಂತ್ ಕುಮಾರ್ ಸಿಂಗ್ ಅಂತ, ಆತನನ್ನ ಇವತ್ತು ಕಮಿಷನರ್ ಮಾಡಿದ್ದಾರೆ. ಅಂತ ವ್ಯಕ್ತಿಗಳ ಕೆಳಗಡೆ ಕೆಲಸ ಮಾಡುವಂತ ಪೊಲೀಸರು ಮಾಡಕ್ಕಾಗುತ್ತೇನ್ರಪ್ಪ ನ್ಯಾಯವಾಗಿ? ನಮ್ಗೆ ಅವ್ರು ನೋಡಿ ಕನಿಕರ ಬರುತ್ತೆ. ಆದ್ರೆ ಪೊಲೀಸ್ ಇಲ್ಲಿರೋರಿಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ SI ಮಹದೇವ ಸ್ವಾಮಿ, ನಿಮ್ ನಂಜನಗೂಡು ಅಲ್ವಾ? ನಂಜನಗೂಡು, ಆ SI ನಂಜನಗೂಡಿನ MLA ದರ ಅಂತ ಕತ್ತಿನ ಪಟ್ಟಿ ಹಿಡ್ಕೊಂಡು ಬಂದು ಜೈಲ್ಗೆ ಹಾಕಿದ್ರು. ಕೊನೆಗೆ SI ಗಿರಿನೂ ಬೇಡ ಏನು ಬೇಡ ಅಂತ ರಾಜೀನಾಮೆ ಕೊಟ್ಟು ನಂಜನಗೂಡಲ್ಲಿ MLA ಆದ್ರು. ಯಾರು? DT ಜಯಕುಮಾರ್. ನೋಡಿ, ಒಳ್ಳೆ ಅಧಿಕಾರಿಗಳ ಬಗ್ಗೆ ಪೊಲೀಸರಿಗೂ ಗೊತ್ತಿದೆ. ಅಂತ DT ಜಯಕುಮಾರ್ ಅಂತ MLA ಒಬ್ಬ SI, ಅದ್ಯಾವ್ದೋ ಕನ್ನಡದಲ್ಲಿ ಸಿನಿಮಾ ಬಂತಲ್ಲ ರವಿಚಂದ್ರದ ಅಭಿಮನ್ಯು ಹಾಗೆ ತಾನೇ ಮಾಡೋದು. ಅದು ತೆಲುಗಲ್ಲಿ ಅಂಕುಶಂ ಅಂತ ಬಂತು, ವಾವ್ ಅಂದ್ಕೊಂಡ್ವಿ. ನಿಜ ಜೀವನದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಿದೆ. DT ಜಯಕುಮಾರ್ ಅಂತ ಅವರು ಇವತ್ತು ಪೊಲೀಸರು ಅವ್ರಿಗೆ SI ನಮ್ಮ ಮೇಲೆ ಅಧಿಕಾರ ಇದೆ. ನಿಜವಾಗ ಒಬ್ಬ ಪೊಲೀಸನ ದಕ್ಷತೆ, ಅವನ ಶಕ್ತಿ ನೋಡ್ಬೇಕು ಅಂದ್ರೆ KRS ಪಕ್ಷದವ್ರ ಮೇಲೆ ಕೇಸ್ ಹಾಕ್ಬೇಕು. ಏನು ಬಂದು ಕಾನೂನು ಪ್ರಕಾರ ಕರೆಕ್ಟ್ ಆಗಿ ಮಾಡ್ತಾರೆ ಪೊಲೀಸರು. ಅದೇ ನಾವು ಯಾವುದೇ ದೂರು ಕೊಡ್ರಿ, ಎಂತ ಸಾಕ್ಷ್ಯಾಧಾರಗಳು ಸಮೇತ ಕೊಡ್ಲಿ, ನಾವು ನಮ್ಮ ವಿಚಾರಕ್ಕೆ ಮಾತ್ರ, ನಾವು ಕೊಡೋ ದೂರಕ್ಕೆ ಮಾತ್ರ ಏನೂ ಮಾಡೋದಿಲ್ಲ. ಆದ್ರೆ ನಮ್ಮ ಮೇಲೆ ಯಾವನಾದ್ರು ದೂರು ಕೊಟ್ಟ ಅಂದ್ರೆ ಎಲ್ಲೆಲ್ಲೋ ಹುಡ್ಕೊಂಡು ಬಂದು, ಚಿತ್ರದುರ್ಗ ತುಮಕೂರಲ್ಲಿ ಇದ್ರೆ ಬಂದ್ರೆ ಅಲ್ಲಿ ಬಂದು ತಕೊಂಡು ಹೋಗ್ತಾರೆ. ಇಂಥ ಪೊಲೀಸ್ರಪ್ಪ ಇವತ್ತಿರೋರು. ನಿಮ್ಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಸದ್ಬಳಕೆ ಮಾಡ್ಕೊಳ್ರಯ್ಯ, ಸದ್ಬಳಕೆ ಮಾಡ್ಕೊಳ್ಳಿ. ಇಲ್ಲಿರೋ ಪೊಲೀಸರ ಮೂಲಕ ಇವ್ರೇನ್ ಪಾಪ ಇಲ್ಲಿರೋರು ಯಾವಾಗಲೂ ನಮ್ಮ ಮಾತು ಕೇಳಿರ್ತಾರೆ. ಈ ನಮ್ಮ ಮಾಧ್ಯಮಗಳ ಮೂಲಕ ನೋಡ್ತಿರೋಂಥವ್ರು, ನಮ್ಮ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳ ಮೂಲಕ, ಬೇರೆ ಮಾಧ್ಯಮಗಳಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಗೌರವದಿಂದ ಬದುಕಿ, ಸಂಬಳದಲ್ಲಿ ಬದುಕಿ. ನಿಮ್ಮ ಮಕ್ಕಳು, ನಮ್ಮಪ್ಪ ಒಳ್ಳೆ ಆಫೀಸರ್, ನಾನು ಹೇಳ್ಕೊಳ್ತೀನಲ್ಲ, ನಮ್ಮಪ್ಪ ಪ್ರಾಮಾಣಿಕ ವಿಲೇಜ್ ಅಕೌಂಟೆಂಟ್ ಆಗಿದ್ರು ಅಂತ, ಆ ತರಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಹೇಳ್ಕೊಳಾಗ್ ಮಾಡಿ. ಇವತ್ತು ಎಷ್ಟು ದಿವಸ ನಿಮ್ಮ ಮದುವೆ ಉಳಿಯುತ್ತೋ ಗೊತ್ತಿಲ್ಲ, ಉಳಿತಾರಪ್ಪ. ಇವತ್ತು 30-40 ವರ್ಷದ ಇರೋರೆಲ್ಲ ಬಂದು SI ಇನ್ಸ್ಪೆಕ್ಟರ್ ಆಗ್ತಾ ಇದ್ದಾರೆ. ಅವ್ರ ಹೆಂಡತಿರು, ಗಂಡಂದ್ರು ಯಾರ ಜೊತೆಗಿರ್ತಾರೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮದುವೆ ನಾವು ನೋಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ, ವಾರದ 6 ದಿವಸದಲ್ಲೇ ಮದುವೆಗಳಿಲ್ಲ. ಮಕ್ಕಳು ಯಾರೋ ನೋಡ್ತಾ ಇದ್ದಾರೆ, 22-23 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ. ನೀರ ಮೇಲನ ಗುಳ್ಳೆ ಬದುಕು, ಅದನ್ನ ಇರೋ ದಿವಸ ಮಾನ ಮರ್ಯಾದೆಯಿಂದ ಬದುಕಿ 4 ಜನಕ್ಕೆ ಸಹಾಯ ಮಾಡಿ ಅವ್ರಿಗೆ ನ್ಯಾಯ ಕೊಟ್ಟು ಸಾಯಿರಿ. ಸಾಯವಾಗ್ಲಾದ್ರೂ ಒಂದು ಒಳ್ಳೆ
ಗೌರವಿತವಾದ ಸಾವು ನಿಮ್ದಾಗ್ಲಿ, ಬೇರೆ ಬದುಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸಾವಾದ್ರೂ ನಮ್ಮ ಲಿಂಗೇಗೌಡರು ಸತ್ತಾಗ ಎಷ್ಟು ಜನ ಬಂದಿದ್ರಣ್ಣ? ಊರೂರೇ ಕಿತ್ಕೊಂಡು ಬಂದಿದ್ರು, ಊರೂರೇ ಕಿತ್ಕೊಂಡು ಬಂದಿದ್ರು. ಆ ತರ ಸಾವು ಒಂದು ಗೌರವ ಇರುತ್ತೆ. ಅವರು ಅಬ್ಕಾರಿ ಇನ್ಸ್ಪೆಕ್ಟರ್ ಆಗಿ ಸತ್ತಿದ್ರೆ ಯಾರು ಇರ್ತಾ ಇರ್ಲಿಲ್ವೋ, ಅವ್ರ ಹತ್ರ ಲಾಭ ಪಡ್ಕೊಂಡು ಅವ್ರು ಬರ್ತಿದ್ರು. ಆದ್ರೆ KRS ಪಕ್ಷದ ನಾಡ ಯೋಧನಾಗಿ ಸತ್ರು ಅವರು, ಅವ್ರ ಸಾವಿಗೆ ಊರೂರೇ ಮರುಗಿತು, ರಾಜ್ಯ ಮರುಗಿತು. ಅಂತ ಸಾವು ಕಾಣ್ರಯ್ಯ ಸತ್ರುನು. ಸುಮ್ಮನೆ ನಿಮ್ದು ಯಾವ ಆಸ್ತಿ ಅಂತಸ್ತು ಯಾವುದು ಕಾಪಾಡೋದಿಲ್ಲ. ಇಷ್ಟು ಮಾಡಿ ಅಂತ ಹೇಳ್ತಾ ನಾನು ಆ ಲೋಕಾಯುಕ್ತದಲ್ಲಿರುವಂತ ಅಧಿಕಾರಿಗಳಿಗೂ ಅಷ್ಟೇ ಹೇಳೋದು, ಆಗುತ್ತೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ನಾವು ಆರಂಭಿಸಿದ್ದೀವಿ, ಇನ್ನು ಹೊರಗೆ ಬರ್ತಾ ಇರುತ್ತೆ ಸ್ಕೆಲಿಟನ್ಸ್, ಹಳೆ ಬರಗಳು, ಯಾರ್ಯಾರ್ದು ಏನೇನು ಅಕ್ರಮಗಳಿದೆ ರಾಜ್ಯಾದ್ಯಂತ ಅಂತ. ಜನ ಏನಾದ್ರು ಆವಾಗ ಆತ್ಮೋಷಣೆ ಮಾಡಿದಂತ ಹೋರಾಟದ ರೀತಿಯಲ್ಲಿ ಈ ಸಲ ಹೋರಾಟ ರೂಪುಗೊಳ್ತು ಅಂದ್ರೆ ನಾವು ನೇರವಾಗಿ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿರೋ ಕಳ್ಳರನ್ನ ಕದಿಮರ ಎಳ್ಕೊಂಡು ಬಂದು ನಾವೇ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಸಿಟಿಸನ್ಸ್ ಅರೆಸ್ಟ್ ಅಂತ ಮಾಡೋದಕ್ಕೆ ಅವಕಾಶ ಇದೆ. ನಾವು ಧೈರ್ಯ ಮಾಡ್ಬೇಕಷ್ಟೇ, ಧೈರ್ಯ ಮಾಡ್ಬೇಕು. ಜನ ನಿಂತು ಬಿಡ್ತಾರೆ ಅವಾಗ. ಲಕ್ಷೋಪಲಕ್ಷ ಆ JCB RCB ಬಂದಿದ್ರಲ್ಲ, ಎಲ್ಲರಿಂದ ಬಂದ್ರು ಯಾರಿಗೂ ಗೊತ್ತಿಲ್ಲ. ಆ ತರಕ್ಕೆ ಜನ ಬಂದ್ರೆ ತಡೆಯಕ್ಕಾಗುತ್ತೇನ್ರಪ್ಪ? ಯಾವ ಪೊಲೀಸ್ ಫೋರ್ಸ್, ಮಿಲಿಟರಿ ಫೋರ್ಸ್ ತಡೆಯಕ್ಕಾಗಲ್ಲ. ಮಿಲಿಟರಿ ಅಂತೂ ದೇಶದೊಳಗಡೆ ಏನು ಮಾಡಕ್ಕಾಗಲ್ಲ. ಪೊಲೀಸರು ಇರೋದೇ 1000, 2000, 5000, 10,000 ಜನ, ಲಕ್ಷಾಂತರ ಜನ ಬಂದಾಗ ಹಿಡಿತಾರ. ಅವ್ರ ಅಣ್ಣ ತಮ್ಮ ಮಕ್ಕಳೇ, ಅವ್ರ ಮಕ್ಕಳೇ, ಅವ್ರ ಹೆಂಡತಿ ಗಂಡ ಅಂದ್ರೆ ಬಂದ್ಬಿಟ್ಟಿರ್ತಾರೆ.